ವಿಚಾರವಾಗಿ ಏನು ಚರ್ಚೆ? ನಾವು ನಮಗೆ ಮುಖ್ಯಮಂತ್ರಿಗಳು ಒಂದು ಕ್ಯಾಬಿನೆಟ್ ಕಮಿಟಿ ಮಾಡಿದ್ರು. ನಾವು HAL ಹೆಲಿಕಾಪ್ಟರ್ ಬಗ್ಗೆ ಮಾತಾಡ್ತಾ ಇದ್ದೆ. HAL ಅವ್ರು ಕೇಳಿದ್ರು, ಒಂದು ಹೆಲಿಕಾಪ್ಟರ್ ಕೊಡಿ ಅಂತ ನಾವು ರಿಕ್ವೆಸ್ಟ್ ಮಾಡಿದ್ರು. ನಮ್ಮ ಸ್ಟೇಟಿಗೆ ಬೇಕು ಅಂತ. ಅವ್ರನ್ನ ಸ್ವಲ್ಪ ಲೇಟ್ ಆಗ್ತದೆ ಅಂತ ಹೇಳಿದೀವಿ. ಅವ್ರಿಗೆ ಹೇಳಿದೀವಿ, ಅವರೇ ಉತ್ಪಾದನೆ ಮಾಡ್ತಾರೆ, ಅವರೇ ಇದೆ, ಅವ್ರು ಮಾಡ್ತಾ ಇದ್ದಾರೆ. ನಾನು ರಾಜನಾಥ್ ಸಿಂಗ್ ಅವತ್ತು ಏರೋ ಶೋ ಬಂದಾಗ ನೋಡಿದ್ದು, ಚೆನ್ನಾಗಿತ್ತು. ಅವರು ಅವರೇ ಮೇಂಟೆನೆನ್ಸು, ಅವರೇ ಇದು, ಮತ್ತೊಂದು ಯಾವುದು ಕಾಂಬಿನೇಷನ್ ಇಲ್ಲ. ನಮ್ಮ ಸರ್ವಿಸ್ ನೀವು ಕೊಡಿ, ನಿಮಗೆಲ್ಲ ಜಾಗ ಕೊಟ್ಟಿದ್ದೀವಿ ನಾವು ಅಂತ ಅವ್ರಿಗೆಲ್ಲ ರಿಕ್ವೆಸ್ಟ್ ಮಾಡಿದ್ವಿ. ಅವ್ರಿನ್ನ ಸ್ವಲ್ಪ ಲೇಟ್ ಆಗ್ತದೆ ಅಂತ ಹೇಳಿದ್ರು. ಅವರು ಒಂದು ಸೆಂಟ್ರಲ್ ಗೌರ್ಮೆಂಟ್ ಕಂಪ್ನಿಗೆ ರೆಫರ್ ಮಾಡಿದ್ದಾರೆ. ಅವರೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಟೆಂಡರ್ ಕರೆದಿದ್ದೀವಿ ನಾವು. ಕೆಲವರು ಯಾರು ಬರಲಿಲ್ಲ, ಸೆಕೆಂಡ್ ಕಾಲ್ ಕರೆದಿದ್ದೀವಿ. ಇನ್ನು ಕೆಲವು ಕಾರ್ಪೊರೇಷನ್ನು, ಒಂದು ಹೆಲಿಕಾಪ್ಟರ್, ಪ್ಲೇನು ನಮಗೆ ಬೇಕಾಗ್ತದೆ. ಆ ದೃಷ್ಟಿಯಿಂದ ಇವತ್ತು ನಾನು ಒಂದು ಕ್ಯಾಬಿನೆಟ್ ಸಬ್ ಕಮಿಟಿ, ನಾನು ಜಾರ್ಜು, ಸತೀಶು, MB ಪಾಟೀಲ್, ಬೈರತಿ ಸುರೇಶ್ ನಾವೆಲ್ಲ ಕಮಿಟಿಲಿದ್ದೀವಿ, ಕೂತ್ಕೊಂಡು ಚರ್ಚೆ ಮಾಡಿದ್ವಿ. ಇನ್ನೊಂದು ಸತಿ ನಾವು ನೆಕ್ಸ್ಟ್ ಮಂಗಳವಾರ ಸೇರ್ತಾ ಇದ್ದೀವಿ. ಏರೋಪ್ಲೇನ್ ಏನಾದ್ರು ಎಲ್ಲದಕ್ಕೂ ಅಷ್ಟೇ, ಅದಕ್ಕೆಲ್ಲ ಟೆಕ್ನಿಕಲ್ ಕ್ವಾಲಿಫಿಕೇಶನ್ ಇರುವಂತ ಜನ ಬೇಕು, ಒಳ್ಳೆ ಸರ್ವಿಸ್ ಇಟ್ಕೊಂಡಿರ್ಬೇಕು. ಸರ್ಕಾರ ಬೇರೆ ಸರ್ಕಾರದ ಜೊತೆ ಒಳ್ಳೆ ಸರ್ವಿಸ್ ಕೊಟ್ಟಿರಬೇಕು. ಅಂಥವ್ರು ಮಾತ್ರ ನಾವು ಇದಕ್ಕೆ ಮಾಡ್ತಾ ಇದ್ದೀವಿ. ಸುಮ್ಮನೆ ಯಾರನ್ನೂ ಎಲ್ಲ ತೆಗೆದುಕೊಂಡು ಮಾಡೋಕ್ಕಾಗಲ್ಲ. ಯಾಕೆಂದರೆ ಸೇಫ್ಟಿ ಭಾಳ ಇಂಪಾರ್ಟೆಂಟು ಮತ್ತು ಸರ್ಕಾರದ ಹಣನೂ ಇಂಪಾರ್ಟೆಂಟು. ಖರೀದಿ ಮಾಡೋಂಥ ಪ್ರಶ್ನೆ ಇಲ್ಲ. ವೆಟ್ ಲೀಸ್ ತಗೊಳ್ಳೋಣ ಅಂತ ಒಂದು ತೀರ್ಮಾನಕ್ಕೆ ಕೊಟ್ಟಿದ್ದಾರೆ. ಅವರೆಲ್ಲ ಎಕ್ಸ್ಪೀರಿಯನ್ಸ್ಗಳೆಲ್ಲ ಹೇಳಿದ್ದಾರೆ ಅವರೆಲ್ಲ. ಅದಕ್ಕೆ ನಾನು ಖರೀದಿ ಮಾಡೋದು ಬೇಡ ಅನ್ನೋದು ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ. ಬಾಡಿಗೆ ತಗೊಳ್ಳೋದು, ಗಂಟೆಗೆ ಇಷ್ಟು ಅಂತ ಅಂದ್ಬಿಟ್ಟು ಅವ್ರಿಗೆ ಕೊಡೋದು, ಅದಕ್ಕೆ ಟೆಂಡರ್ ಕರೆಯೋದು ಅಂತ ಮಾತಾಡ್ತಾರೆ. ಆದ್ಮೇಲೆ ಖರೀದಿ ಮಾಡೋ ಪ್ಲಾನ್ ಇದೆಯಾ ಸರ್? TV9 19